ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ನಡೀತಾ ಇದೆ ಚಾಲನಾ ವೃತ್ತಿ ಪರೀಕ್ಷೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಅಭ್ಯರ್ಥಿವಾರು ಗಳಿಸಿದ ಅಂಕಗಳ ಒಂದು ವಿವರಣೆ ನೋಡೋಣ. ಅಂದರೆ 1 by 1, 0 ಎಷ್ಟು ಜನ ತೊಗೊಂಡ್ರು, 1 ಎಷ್ಟು ಜನ ತೊಗೊಂಡ್ರು, ಈ ಥರ 40 ಎಷ್ಟು ಜನ, 45 ಎಷ್ಟು ಜನ, 50 ಎಷ್ಟು ಜನ, ಯಾರು ಹೈಯೆಸ್ಟ್ ತೊಗೊಂಡಿದ್ದಾರೆ, ಎಷ್ಟು ಜನ ಹೈಯೆಸ್ಟ್ ಇದ್ದಾರೆ, ಎಷ್ಟು ಜನ ಲೋಯೆಸ್ಟ್ ಇದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಇದರಿಂದ ನಮಗೆ ಗೊತ್ತಾಗುತ್ತೆ ಎಷ್ಟು ಕಟಾಪ್ ಗಂಟನೂ ಹೋಗ್ಬೋದು. ಇನ್ನು ಸುಮಾರು 10,000 ಪ್ಲಸ್ ಅಭ್ಯರ್ಥಿಗಳು ಇನ್ನು ಟ್ರ್ಯಾಕ್ ಟೆಸ್ಟಿಗೆ ಹೋಗ್ಬೇಕು. ಅದಕ್ಕಿಂತ ಮುಂಚಿತವಾಗಿ ಯಾವ್ಯಾವ ಅಭ್ಯರ್ಥಿಗಳು ಇನ್ನೂ ಟ್ರ್ಯಾಕ್ ಟೆಸ್ಟಿಗೆ ಹೋಗಿಲ್ವೋ, ಟ್ರ್ಯಾಕ್ ಟೆಸ್ಟಿಗೆ ಇನ್ನೂ ಹೋಗೋರಿದ್ದಿರೋ, ನಿಮಗಿನ್ನೂ ಟೈಮ್ ಇದ್ದರೆ ನಿಮ್ಮ ಹತ್ತಿರದ ಚಾಲನಾ ವೃತ್ತಿ ಪರೀಕ್ಷಾ ಕೇಂದ್ರಗಳಲ್ಲಿ ಚಾಲನಾ ತರಬೇತಿ ಪಡೀರಿ ಅಂತ ಹೇಳುತ್ತಾ, ಜೊತೆಗೆ ನಿಮ್ಮದು ಏನಾದರೂ ಲೈಸೆನ್ಸ್ಗಳು, ಡ್ರೈವರ್ ಲೈಸೆನ್ಸ್ ಆಗಲಿ, ಕಂಡಕ್ಟರ್ ಲೈಸೆನ್ಸ್ ಆಗಲಿ, ಏನಾದರೂ ರಿನ್ಯೂವಲ್ ಟೈಮ್ ಏನಾದ್ರು ಬಂದರೆ ಇಮಿಡಿಯೇಟಾಗಿ ರಿನ್ಯೂವಲ್ ಮಾಡಿಸ್ಕೊಳ್ಳಿ. ಯಾಕಂದರೆ ನೀವು ಯಾವುದೋ ಒಂದು ಟ್ರ್ಯಾಕ್ ಟೆಸ್ಟಿನ ಇದರಲ್ಲೋ ಮರ್ತೋಗಿದ್ರೆ ಅಂಥ ದಿನ ನಿಮಗೆ ಚಾಲನಾ ವೃತ್ತಿ ತರಬೇತಿಗೆ ಅವರು ಸಮಯ ಕೊಡೋಂಗಿಲ್ಲ. ಅದಕ್ಕೋಸ್ಕರ ಅದನ್ನು ನೋಡ್ಕೊಳ್ಳಿ. ಒಂದೊಂದು ಸಲ ನಿಮ್ಮದು DL ಯಾವಾಗ ರಿನ್ಯೂವಲ್ ಇದ್ದಾವೆ, ಕಂಡಕ್ಟರ್ ಲೈಸೆನ್ಸ್ ಯಾವಾಗ ರಿನ್ಯೂವಲ್ ಇದ್ದಾವೆ ಅಂತೇಳಿ ನೋಡಿಕೊಂಡು ಆ ಒಂದು ಲೈಸೆನ್ಸನ್ನು ರಿನ್ಯೂವಲ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಈಗೇನು ಲಿಸ್ಟ್ ಬಿಟ್ಟಿದ್ದಾರೆ, ಆ ಒಂದು ಲಿಸ್ಟಿಂದ ಪ್ರಕಾರ ಎಲ್ಲ ಡಿವೈಡ್ ಮಾಡಿ ನಾನು ರೆಡಿ ಮಾಡಿದ್ದೀನಿ. ನೋಡಿ, ಚಾಲಕ ಕಮ್ ನಿರ್ವಾಹಕ ಹುದ್ದೆ, ಪ್ರಾದೇಶಿಕ ತರಬೇತಿ ಕೇಂದ್ರ ಹಾಸನ. ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಅಭ್ಯರ್ಥಿವಾರು ಗಳಿಸಿದ ಅಂಕಗಳ ವಿವರ. ದಿನಾಂಕ 16/12/2024ರಿಂದ 4/1/2025. ಇಲ್ಲಿವರೆಗೂ ಎಷ್ಟು ಅಭ್ಯರ್ಥಿಗಳು ಅಲ್ಲಿಗೆ ಟ್ರ್ಯಾಕ್ ಟೆಸ್ಟಿಗೆ ಹೋಗಿದ್ದಾರೋ ಅವ್ರವ್ರು ಎಷ್ಟೆಷ್ಟು ನಂಬರ್ ತೊಗೊಂಡಿದ್ದಾರೆ ಅಂಥೇಳಿ ಟೋಟಲಾಗಿ ನಾನು ಒಟ್ಟಾಗಿ ಮಾಡಿದ್ದೀನಿ. ಒಬ್ಬೊಬ್ಬರು ಸಪ್ರೇಟ್ ಆಗಿ ಆಲ್ರೆಡಿ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ, KSRTC ವೆಬ್ಸೈಟಲ್ಲಿ. ಒಟ್ಟು ಟೋಟಲ್ಲು 0 ಎಷ್ಟು ಜನ, 1 ಎಷ್ಟು ಜನ, ಆ ಥರ ನಾನು ಇದು ಮಾಡಿದ್ದೀನಿ. ನೋಡ್ಬೋದು ನೀವಿಲ್ಲಿ. ನೋಡಿ, ಇದು ಬಂದು ಪಡೆದ ಅಂಕಗಳು, ಅಂದರೆ ಎಷ್ಟು ಅಂಕ ತೊಗೊಂಡಿದ್ದಾರೆ ಅಂತೇಳಿ, ಎಷ್ಟು ಅಭ್ಯರ್ಥಿಗಳು ಇದ್ದಾರೆ ಅಷ್ಟು ಅಂಕ ತೊಗೊಂಡಿದ್ದಾರೆ ಅಂತೇಳಿ ಈ ಒಂದು ಲಿಸ್ಟ್ ಇದೆ. ನೋಡ್ಬೋದು. ಸ್ವಲ್ಪ ದೊಡ್ಡದು ಮಾಡ್ತೀನಿ ನೋಡಿ. ನೋಡಿ ಸ್ನೇಹಿತರೆ, 0 ಅಂಕ ತೊಗೊಂಡಿದ್ದರು, 0 ಅಂಕ ತೊಗೊಂಡಿದ್ದರು 33 ಜನ, 1 ಅಂಕ ತೊಗೊಂಡಿದ್ದರು 6 ಜನ, 2 ಅಂಕ ತೊಗೊಂಡಿದ್ದರು 11, 3 ಅಂಕ ತೊಗೊಂಡವರು 5, 4 ತೊಗೊಂಡವರು 5, 5 ತೊಗೊಂಡವರು 10, 6 ತೊಗೊಂಡವರು 5, 7 ತೊಗೊಂಡವರು 6, 8 ನಂಬರ್ ತೊಗೊಂಡಿದ್ದವರು 11 ಜನ, 9 ನಂಬರ್ ತೊಗೊಂಡಿದ್ದವರು 2, 10 ನಂಬರ್ ತೊಗೊಂಡಿದ್ದವರು 16 ಜನ, 11 ನಂಬರ್ ತೊಗೊಂಡಿದ್ದವರು 10 ಜನ, 12 ನಂಬರ್ ತೊಗೊಂಡಿದ್ದವರು 14 ಜನ, 13 ನಂಬರ್ ಪಡೆದವರು 10 ಜನ, 14 ತೊಗೊಂಡವರು 14 ಜನ, 15 ನಂಬರ್ ತೊಗೊಂಡವರು 10 ಜನ, 16 ನಂಬರ್ ತೊಗೊಂಡವರು 12 ಜನ, 17 ನಂಬರ್ ತೊಗೊಂಡವರು 15 ಜನ, 18 ನಂಬರ್ ತೊಗೊಂಡವರು 18 ಜನ, 19 ನಂಬರ್ ತೊಗೊಂಡವರು 14 ಜನ, 20 ನಂಬರ್ ತೊಗೊಂಡವರು 16 ಜನ, 21 ತೊಗೊಂಡವರು 33 ಜನ, 22 ತೊಗೊಂಡವರು 18 ಜನ, 23 ತೊಗೊಂಡವರು 16 ಜನ, 24 ತೊಗೊಂಡವರು 30 ಜನ, 25 ತೊಗೊಂಡವರು 35 ಜನ, 25 ತೊಗೊಂಡವರು ಯಾರೂ ಇಲ್ಲ, 0. 26 ತೊಗೊಂಡವರು 28 ಜನ, 26 ತೊಗೊಂಡಿದ್ದರು 0. 27 ನಂಬರ್ ತೊಗೊಂಡಿದ್ದರು 37 ಜನ ಇದ್ದಾರೆ. 27 ತೊಗೊಂಡಿದ್ದರು 2 ಇದ್ದಾರೆ. 28 ನಂಬರ್ ತೊಗೊಂಡವರು 49 ಜನ, 28 ತೊಗೊಂಡಿದ್ದರು 0. 29 ತೊಗೊಂಡಿದ್ದರು 49 ಜನ ಇದ್ದಾರೆ. 29 ತೊಗೊಂಡಿದ್ದರು 4 ಜನ ಇದ್ದಾರೆ. 30 ತೊಗೊಂಡಿದ್ದರು 3 ಜನ ಇದ್ದಾರೆ.
30ವರೆ ತೊಗೊಂಡಿದ್ದವರು 6 ಜನ, 31 ತೊಗೊಂಡವರು 4, 31ವರೆ ತೊಗೊಂಡವರು 9, 32 ತೊಗೊಂಡವರು 5, 32ವರೆ ತೊಗೊಂಡವರು 8, 33 ತೊಗೊಂಡವರು 7, 33ವರೆ 5 ಜನ, 34 ತೊಗೊಂಡವರು 11, 34ವರೆ ತೊಗೊಂಡವರು 7 ಜನ, 35 ತೊಗೊಂಡವರು 16 ಜನ, 35ವರೆ 12 ಜನ, 36 20 ಜನ, 36ವರೆ 12 ಜನ, 37 24 ಜನ, 37ವರೆ 15 ಜನ, 38 19 ಜನ, 38ವರೆ 21 ಜನ, 39 22 ಜನ, 39ವರೆ 17 ಜನ, 40 39 ಜನ. ಸೊ ಈ 40ರಿಂದ ಈ ಕಡೆ ನೋಡಿ, 40 ತೊಗೊಂಡವರು 39 ಜನ, 40ವರೆ ತೊಗೊಂಡವರು 21, 41 ನಂಬರ್ ತೊಗೊಂಡವರು 31 ಜನ, 41ವರೆ ತೊಗೊಂಡವರು 24 ಜನ, 42 ತೊಗೊಂಡವರು 35 ಜನ, 42ವರೆ ತೊಗೊಂಡವರು 25, 43 ತೊಗೊಂಡವರು 39, 43ವರೆ ತೊಗೊಂಡವರು 19, 44 ತೊಗೊಂಡವರು 48 ಜನ, 44ವರೆ ತೊಗೊಂಡವರು 17, 45 ತೊಗೊಂಡವರು 38, 45ವರೆ ತೊಗೊಂಡವರು 16 ಜನ, 46 ತೊಗೊಂಡವರು 32 ಜನ, 46ವರೆ ತೊಗೊಂಡವರು 8, 47 ನಂಬರ್ ತೊಗೊಂಡವರು 22, 47ವರೆ ತೊಗೊಂಡವರು 8 ಜನ, 48 ತೊಗೊಂಡವರು 10 ಜನ, 48ವರೆ ತೊಗೊಂಡವರು 3 ಜನ, 49 ತೊಗೊಂಡವರು 15 ಜನ, 49ವರೆ ತೊಗೊಂಡವರು 3 ಜನ, 50ಕ್ಕೆ 50 ತೊಗೊಂಡವರು 2 ಜನ. ಸೊ ನೋಡ್ಬೋದು ಸ್ನೇಹಿತರೆ, ಈ ರೀತಿ ರಿಸಲ್ಟ್ ಬರ್ತಾ ಇದೆ. ಸೊ ನಾನಿಲ್ಲಿ ಒಂದು 3 ಕಲರ್ ಕೋಡ್ ಮಾಡಿದ್ದೀನಿ. ಏನಪ್ಪ ಈ 3 ಕಲರ್ ಕೋಡ್ ಅಂದರೆ, ಈ ಒಂದು ಕಲರ್ ಕೋಡು ಎಲ್ಲ ಈ ಜನ ಎಲ್ಲ ಫೇಲ್ ಆಗಿದ್ದರು. ಸೊ ಈ ಒಂದು ಕಲರ್ ಕೋಡ್ ಪಾಸ್ ಆಗಿದ್ದವರು ಇವರೆಲ್ಲ ಜಸ್ಟ್ ಪಾಸ್ ಆಗಿದ್ದರು. ಸೊ ಇವರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದರು. ಸೊ ಈ ಒಂದು ಲೈನ್ ಏನಿದೆ, ಈ ಒಂದು ಲೈನು ಕಟ್ ಆಫಲ್ಲಿ ಈ ಒಂದು ಲೈನ್ ಯೂಸ್ ಆಗುತ್ತೆ. ಬಟ್ ಈ ಲೈನು ಯಾವ ಕ್ಯಾಟಗಿರಿಗೆ ಎಷ್ಟೆಷ್ಟು ಜನ ಇದ್ದಾರೆ ಅಂತ ಡೀಟೇಲಾಗಿ ಗೊತ್ತಿಲ್ಲ ಅಲ್ವ. ಸೊ ಅದಕ್ಕೋಸ್ಕರ ಒಂದು ಅಂದಾಜಿನಿಂದ ಹೇಳ್ತಾ ಇದ್ದೀನಿ. ಒಂದು 40 ಮೇಲೆ ಏನು ಅಭ್ಯರ್ಥಿಗಳು ಬರ್ತಾರೆ, ಈ 40 ಮೇಲೆ ಇದ್ದ ಅಭ್ಯರ್ಥಿಗಳು ಎಲ್ಲ ಕ್ಯಾಟಗಿರಿಯಲ್ಲಿ ಬರುವ ಚಾನ್ಸ್ ಇದೆ. ಸೊ ಈ ಥರ ಒಂದು ರಿಸಲ್ಟ್ ನೋಡಿದರೆ 45 ಮೇಲೇ ಕ್ಯಾಟಗಿರಿಗಳು ಬರ್ತಕ್ಕಂಥದ್ದು ಒಂದು ಅಂದಾಜು ಕಾಣ್ತಾ ಇದೆ. ಸೊ ನೋಡ್ಬೋದು ಸ್ನೇಹಿತರೆ, ನೀವು ಕೂಡಲೇ ನೀವೇನು ಟ್ರೈನಿಂಗ್ ತೊಗೊಂಡಿಲ್ಲ ಅಂದರೆ ಟ್ರೈನಿಂಗ್ ತೊಗೊಳ್ಳಿ, ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ, ಇನ್ನು ಯಾರು DL ರಿನ್ಯೂವಲ್ ಮಾಡಿಸ್ಕೊಂಡಿಲ್ಲ, ನಿಮ್ಮ ರಿನ್ಯೂವಲ್ಗಳು ಹತ್ತಿರ ಬಂದರೆ ತಕ್ಷಣಕ್ಕೆ ರಿನ್ಯೂವಲ್ ಮಾಡಿಸ್ಕೊಳ್ರಿ ಅಂತ ಹೇಳ್ತಾ. ಸೊ ನೋಡ್ಬೋದು ಸ್ನೇಹಿತರೆ, ನಾನು ಇದೇ ಥರ ನಿಮಗೆ ಮತ್ತಿನ್ನೊಂದು ವೀಕ್ ಆಗಿದ್ಮೇಲೆ ಮತ್ತೆ ತಿರುಗಿ ನಿಮಗೆ ಈ ಥರ ಒಂದು ಯಾವ್ಯಾವ ಅಭ್ಯರ್ಥಿಗಳು ಎಷ್ಟೆಷ್ಟು ಅಂಕ ತೊಗೊಂಡಿದ್ದಾರೆ ಅಂಥೇಳಿ ಮತ್ತೆ ನಾನು ಟೋಟಲ್ ಮಾಡಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ. ಸೊ ನಾಳೆ 6ನೇ ತಾರೀಕಿಗೆ 27ನೇ ತಾರೀಕಿಗೆ ಒಂದು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನರಾದ ಹಿನ್ನೆಲೆಯಲ್ಲಿ ರಜೆ ಆಗಿತ್ತು. ಸೊ ರದ್ದಾಗಿತ್ತು ಅವತ್ತಿನ ಟ್ರ್ಯಾಕು. ಸೊ ಅದು ನಾಳೆ 6ನೇ ತಾರೀಕಿಗೆ ಇಟ್ಟಿದ್ದಾರೆ. ಯಾರ್ಯಾರು ಹೋಗೋದಿದೆ, ಸೊ ನೀವುಗಳು ಹೋಗಿ ಒಳ್ಳೆ ಟ್ರ್ಯಾಕ್ ಟೆಸ್ಟಲ್ಲಿ ಒಳ್ಳೆ ನಂಬರ್ ಪಡೀರಿ ಅಂತ ಹೇಳುತ್ತಾ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಿದ್ದರೆ ಕಮೆಂಟಲ್ಲಿ ನೀವು ಖಂಡಿತ ಕೇಳ್ಬೋದು ಅಂತ ಹೇಳುತ್ತಾ, ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ಥರ ಹೊಸ ಒಂದು ಮಾಹಿತಿಗಾಗಿ ನನ್ನ ಚಾನಲ್ನು ಯಾವಾಗಲೂ ಫಾಲೋ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರಗಳು.